ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವೆಲ್ಕಮ್ ಮಾಡ್ತಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ವಿಡಿಯೋ ಬಂದುಬಿಟ್ಟು ಹಳೆ ವಿಡಿಯೋ, ಬಟ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದ್ದೆ. ತುಂಬ ದಿನ ಬೇರೆ ಆಗಿತ್ತು, ಬಟ್ ಸ್ಟಿಲ್ ನನ್ನ ಹಸ್ಬೆಂಡ್ ಹತ್ರ ಬಯಸ್ಕೊಂಡೆ, ಬಿಕಾಸ್ ಸಾಂಬಾರು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅವ್ರಿಗೆ ಸಾಂಬಾರಿಲ್ಲ ಅಂದರೆ ಇಡ್ಲಿ ತಿನ್ನೋಕ್ಕಾಗಲ್ಲ. ಬಟ್ ಚಟ್ನಿ ಚೆನ್ನಾಗಿ ಮಾಡಿದ್ದೆ, ಹಾಗಾಗಿ ಕೆಂಪು ಚಟ್ನಿ ಚೆನ್ನಾಗಿ ಮಾಡಿದ್ದೆ. ಸೊ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿಕೊಂಡು ಅವರಿಗೆ ಮೇಲ್ಗಡೆ ಚಟ್ನಿ ಪುಡಿ ಇರಲೇಬೇಕು. ಸೊ ಈ ಕಾಂಬಿನೇಷನಲ್ಲಿ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಪೌಡು ಮತ್ತೇನೋ ತೊಗೋಬೇಕಿತ್ತು ಅಂತ ಹೇಳಿದ್ರು. ಸೊ ಹಾಗಾಗಿ ಶೋರೂಮಿಗೆ ಹೋಗಿದ್ವಿ. ಸೊ ಅಲ್ಲಿ ತೊಗೊಳ್ಲಿಲ್ಲ, ಬಟ್ ನನ್ನ ಫೇವ್ರೆಟ್ ಅಕ್ವೇರಿಯಮಲ್ಲಿ ಇತ್ತು, ತುಂಬ ಚೆನ್ನಾಗಿತ್ತು. ಚಿಕ್ಕದಿದ್ರು, ತುಂಬ ಫಿಶಸ್ ಹಾಕಿದ್ರು. ಸೊ ಅಲ್ಲಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ, ಒಂದು 15 ಮಿನಿಟ್ಸು. ಬಟ್ ಅಲ್ಲೇನು ತೊಗೊಳ್ಳಿಲ್ಲ, ರಿಟರ್ನ್ ಬಂದ್ವಿ. ಸೊ ಹಳೆ ಮನೆ ಹತ್ರ ಹೋಗಬೇಕಾಯ್ತು, ಬಿಕಾಸ್ ಮಾವನ ಕಾರ್ಯಗಳನ್ನೆಲ್ಲ ಇತ್ತು, ಕ್ಲೀನಿಂಗ್ ಮತ್ತು ಪೇಂಟಿಂಗ್ ಇತ್ತು. ಸೊ ಹೋದ್ವಿ. ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಅಜ್ಜಿ ಮತ್ತು ಪೇಂಟ ಬಂದರು. ಸೊ ಪೇಂಟಿಂಗ್ ಆಲ್ರೆಡಿ ತಂದಿದ್ರು ಪೇಂಟ್ಸ್ ಎಲ್ಲ. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿದ್ರು. ಸೊ ಟೈಮ್ ತುಂಬ ಕಮ್ಮಿ ಇತ್ತು. ಸೊ 2-3 ಡೇಸಲ್ಲೆಲ್ಲ ಕ್ಲೀನಿಂಗು ಪೇಂಟಿಂಗು ಎಲ್ಲ ಆಗಬೇಕಾಗಿತ್ತು. ಸೊ ನನಗಂತೂ ಒಬ್ಬಳೇ ಫುಲ್ ಹೆಕ್ಟಿಕ್ ಆಗೋಗಿತ್ತು. ಇನ್ನೊಂದೇನಂತಂದರೆ, ನಾವು ಬಿಸ್ನೆಸ್ ಅಂದರೆ ವರ್ಕಿಂಗ್ ವುಮೆನ್ಸ್ಗಳಿಗೆ ತುಂಬ ಪ್ರೆಷರ್ ಆಗಿಬಿಡುತ್ತೆ ಈ ಥರ ಟೈಮಲ್ಲೆಲ್ಲ. ಮನೇಲೂ ಮಾಡಬೇಕು ವರ್ಕು. ಸೊ ಫಂಕ್ಷನ್ಗಳಿಗೆಲ್ಲ, ಹಬ್ಬಕ್ಕೆಲ್ಲ ಸೀಸನ್ ಅಲ್ವಾ. ಸೊ ಸ್ಯಾರೀಸು, ಬ್ಲೌಸಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಕಸ್ಟಮರ್ನೂ ನಾವು ನೋಡಬೇಕು. ಸೊ ಹಾಗಾಗಿ ತುಂಬ ವರ್ಕ್ ಲೋಡ್ ಇತ್ತು. ಬಟ್ ಸ್ಟಿಲ್ ನನ್ನ ಹಸ್ಬೆಂಡು ಮತ್ತು ಅಜ್ಜಿ ಇದ್ದಾರಲ್ಲ ನಮ್ಮನೇಲಿ, ನನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಅವರೆಲ್ಲದೂ ನನ್ನ ಜೊತೆ ನಿಂತ್ಕೊಂಡು ಮಾಡಿದ್ರು. ಬನ್ನಿ ನಮ್ಮನೆ ಪಾತ್ರೆಗಳು ನೋಡೋಣ, ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಪಾತ್ರೆ ಇದೆ ಅಂತ ಹೇಳಿಬಿಟ್ಟು. ಸೊ ಇದು ಒನ್ ಟ್ರಿಪ್ ಅಷ್ಟೇ ಇದು. ಸೊ ಎಲ್ಲ ಪಾತ್ರೆ ಎಲ್ಲ ತೊಳೆದೆ, ನಾನೆಲ್ಲ ತೊಳ್ಕೊಂಡು ಕೊಟ್ಟೆ. ಸೊ ಅಜ್ಜಿ ಎಲ್ಲದನ್ನು ಕ್ಲೀನಾಗೆ ರೆಡಿ ಮಾಡಿ ಇಟ್ಟರು. ಸೊ ಒಣಗಲಿ ಅಂತ ಹೇಳಿಬಿಟ್ಟು. ಇದಾದಮೇಲೆ ನನ್ನ ಹಸ್ಬೆಂಡ್ ಫುಲ್ ಟೆನ್ಷನಲ್ಲಿದ್ದಾರೆ, ಬಿಕಾಸ್ ಪೇಂಟ್ನವರು ನಾವು ಯಾವಾಗಲೂ ರೆಗ್ಯುಲರಾಗಿ ಮಾಡಿಸೋರು ಸಿಗಲಿಲ್ಲ ನಮಗೆ, ಬಿಕಾಸ್ ಅವ್ರ ಕಮಿಟ್ಮೆಂಟ್ ಬೇರೆ ಕಡೆ ಇತ್ತು. ನಮಗೆ ಅವಶ್ಯಕತೆ ನಂಗೆ ತುಂಬ ಇತ್ತಲ್ವ, ನಮಗೆ ಬೇಗ ಆಗಬೇಕು ಅಂತ. ಸೊ ಯಾರು ಸಿಗ್ತಾರೋ ಅವ್ರನ್ನೇ ಕರೆಸಿ ಮಾಡಿಸಿದ್ವಿ. ಅವರು ಮಾಡಿದ್ರು, ಬಟ್ ಆಬ್ವಿಯಸ್ಲಿ ಒಂದಿನದಲ್ಲಿ ಮನೆ ಪೇಂಟ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಇದು ತುಂಬ ಹಳೆ ಮನೆ. ಸೊ ಕೆಲವೊಂದೆಲ್ಲ ಮಣ್ಣಿನ ಮನೆಗಳೆಲ್ಲ ಹಂಗೆಲ್ಲ ಇರುತ್ತಲ್ಲ. ಸೊ ಫೈನಲಿ ನನ್ನ ಹಸ್ಬೆಂಡು ಪೇಂಟ್ರಾದರು. ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಟೈಮ್ ತುಂಬ ಕಮ್ಮಿ ಇತ್ತಲ್ವ, ಹಾಗಾಗಿ ಫೈನಲಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟು ಸೆಕೆಂಡ್ ಟ್ರಿಪ್ಪಿಗೆ ಹೋದ್ವಿ, ಪಾತ್ರೆ ತೊಳೆಯೋದು. ಸೊ ಆಮೇಲೆ ಅದೆಲ್ಲ ತೊಳ್ಕೊಂಡ್ಬಿಟ್ಟು ಆದಮೇಲೆ ಬಂದುಬಿಟ್ಟು ಅಜ್ಜಿ ಎಲ್ಲ ಒರೆಸ್ತಾಯಿದ್ರು. ಸೊ ಹೀಗೆ ಎಲ್ಲ ಫಂಕ್ಷನ್ ಅನ್ನೋಕ್ಕಿಂತ ಕಾರ್ಯಗಳೆಲ್ಲ ಮುಗೀತು. ಸೊ ಈ ವಿಡಿಯೋದಲ್ಲಿ ಬರೀ ಇಷ್ಟೇ ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು ನೀವು ಸೆಕೆಂಡ್ ಟ್ರಿಪ್ಪಿನ ಪಾತ್ರೆಗಳನ್ನು. ಐ ವಾಸ್ ಲೈಕ್ ಕಾಲು ಕೈ ಎಲ್ಲ ಪೇನ್ ಹೋಗ್ಬಿಟ್ಟಿತ್ತು ಸೀರಿಯಸ್ಲಿ. ಅಜ್ಜಿ ಅಂತೂ ಎವರ್ಗ್ರೀನ್ ಲೇಡಿ, ನನಗೆ ತುಂಬ ಇಷ್ಟ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದ್ರೆ ಅದನ್ನ ಹೇಳಿ ಕಮೆಂಟಲ್ಲಿ, ಅದನ್ನ ಪಾಸಿಟಿವ್ ಆಗಿ ತೊಗೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.